ಈ ಥರ ಮೊಳಕೆ ಕಾಳು ಸಾರು ಮಾಡಿ ಜೊತೆಗೆ ಮುದ್ದೆ ಇದ್ರಂತೂ ಸೂಪರ್ ಕಾಂಬಿನೇಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಮೊಳಕೆ ಕಾಳು ಸಾರು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಕಟ್ಟಿರೋ ಮೊಳಕೆ ಕಾಳು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 3/4 ಕಪ್ ಆಗೋಷ್ಟು ಹೆಸರು ಕಾಳು, 3/4 ಕಪ್ ಆಗೋಷ್ಟು ಕಡಲೆಕಾಳು, 1 ಕಪ್ ಆಗೋಷ್ಟು ಹುರುಳಿಕಾಳು ತಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಂಡು, ಅಂದರೆ ಬೆಳಿಗ್ಗೆ ನಾವು 8-9 ಗಂಟೆಗೆ ನಾವು ಈ ಥರ ಮಾಡಿಕೊಂಡ್ರೆ ಸಂಜೆ ತನಕ ನೆನ್ಕೊಂಡಿರುತ್ತೆ. ಈಗ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಅದಕ್ಕೆ ಜಾಸ್ತಿ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಉಬ್ಬು ಬಂದ್ಬಿಡುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಒಳ್ಳೆಯದು. ಈಗ ನೋಡಿ, ನಾನು ಪಾತ್ರೆ ಹಾಕ್ಕೊಂಡಿದ್ದೀನಲ್ಲ, ನೀರೆಲ್ಲ ಹೀರ್ಕೊಂಡಿದೆ, ಮೊಳಕೆ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು ಜಾಲರಿ ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ. ಆದಷ್ಟು ಬೆಚ್ಚಗಿರೋ ಜಾಗದಲ್ಲಿ ಇದನ್ನು ಇಡಬೇಕಾಗತ್ತೆ. ಮೇಲ್ಗಡೆ ನಾನು ಒಂದು ಬನಿಯನ್ ಬಟ್ಟೆನ ಹಾಕ್ತಾಯಿದ್ದೀನಿ. ನೀವು ಕಾಟನ್ ಬಟ್ಟೆ ಇದ್ರೂ ಹಾಕ್ಬೋದು. ಇದನ್ನು ಹಾಕಿ ಬೆಚ್ಚಗಿರೋ ಸ್ಥಳದಲ್ಲಿ ಇಡಬೇಕು. ನೋಡಿ, ಆಗಲೇ ಮೊಳಕೆ ಬಂದಿದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ತಾ ಇದ್ದೀನಿ, ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಬೇಸಿಗೆ ಕಾಲ ಅಲ್ವಾ, ತುಂಬ ಚೆನ್ನಾಗಿ ಮೊಳಕೆ ಬಂದ್ಬಿಡುತ್ತೆ. ನೋಡಿ, ಕಾಳುಗಳೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದು ಪರ್ಫೆಕ್ಟ್ ಟೈಮು ಅಡುಗೆ ಮಾಡೋಕ್ಕೆ. ಇಲ್ಲಿ ನಾನು ಅರ್ಧ ಹೋಳಾಗೋಷ್ಟು ತೆಂಗಿನ ತುರಿನ ತಗೋತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಹಾಗೆ 1 ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕೋತಾ ಇದ್ದೀನಿ. 2 ಟೊಮೊಟೊನ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಈಗ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಹಾಕೋಬೇಕು. ರುಚಿಗೆ ಎಷ್ಟು ಬೇಕು ಅಥವಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 4 ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನ ಜೊತೆಗೆ ಹಾಕೋತಾ ಇದ್ದೀನಿ. ಫಸ್ಟು ಕರಿಬೇವು ಹಾಕ್ಬಿಟ್ರೆ ಕರಿಬೇವು ಸೀದೋಗ್ಬಿಡುತ್ತೆ, ಅದಕ್ಕೆ ನಾನು ಈರುಳ್ಳಿ ಜೊತೆಗೆ ಹಾಕೋತಾ ಇದ್ದೀನಿ. ಈಗ 1 ಟೊಮೊಟೊನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದು ಸಾಫ್ಟಾಗಿ ಬೇಯಬೇಕು. ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರುತ್ತಂತ. ಈಗ ಮೊಳಕೆ ಕಾಳುಗಳನ್ನ ಮತ್ತೊಂದು ಸಾರಿ ತೊಳೆದು ನಾವು ಒಗ್ಗರಣೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ಒಗ್ಗರಣೆನಲ್ಲಿ ಯಾಕೆ ಬೇಯಿಸ್ಕೋಬೇಕು ಅಂತಂದರೆ ಆ ಕಾಳುಗಳು ಎಲ್ಲೂ ಹೊಡೆಯಲ್ಲ. ನಾವು ಹಾಗೆ ಹಾಕ್ಕೊಂಡ್ರೆ ಕಾಳುಗಳು ಹೊಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಒಂದು ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಎಷ್ಟು ಬೇಕು, ಅಂದರೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅದನ್ನು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನು 2 ಆಲೂಗೆಡ್ಡೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬದನೆಕಾಯಿ ಬೇಕಾದರೂ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಬದನೆಕಾಯಿ ಮೊಳಕೆ ಕಾಳು ಸಾರಿಗೆ ಬೆಸ್ಟ್ ಕಾಂಬಿನೇಷನು. ನಾನು ಬದನೆಕಾಯಿ ಹಾಕೋತಾ ಇಲ್ಲ, ಬರೀ ಆಲೂಗೆಡ್ಡೆನೇ ಹಾಕೋತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬಂದಾಗ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. 2 ವಿಷಲ್ ಬಂದರೆ ಸಾಕಾಗುತ್ತೆ. ನೋಡಿ, 2 ವಿಷಲ್ ಬಂದಿದೆ. ನಾನು ಕುಕ್ಕರ್ನ ಆಫ್ ಮಾಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಮೊಳಕೆ ಕಾಳನ್ನ ಹೊರಗಡೆಯಿಂದ ತರೋದು ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಬೂಸ್ಟ್ ಬಂದಿರುತ್ತೆ, ಎಷ್ಟೋ ದಿನ ಆಗಿರುತ್ತೆ, ಪ್ರಿಸರ್ವ್ ಮಾಡಿಟ್ಟಿರ್ತಾರೆ. ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ಕಾಳನ್ನ ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಜೊತೆಗೆ ಮುದ್ದೆ ಇದ್ರಂತೂ ಸಖತ್ ಕಾಂಬಿನೇಷನು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭ ದಿನ.